ಹೇಳಿ ಸರ್, ಈಗ ತಿರಂಗ ಯಾತ್ರೆ ಇವತ್ತು ತಿರಂಗ ಯಾತ್ರೆಯನ್ನ ದೇಶಾದ್ಯಂತ ಎಲ್ಲ ಕಡೆ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ. ಇದು ಪಕ್ಷಾತೀತ. ಯಾಕೆ ಅಂತಂದ್ರೆ ದೇಶ ಇವತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾ ಇರತಕ್ಕಂಥ ಸಂದರ್ಭ. ಕಾರಣವಿಲ್ಲದೆ ನಮ್ಮ ನೆಲಕ್ಕೆ ನುಗ್ಗಿ ನಮ್ಮ ಜನರನ್ನ ರಕ್ತಪಾತ ಮಾಡಿ ಅವರ ಪ್ರಾಣಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಯಾವ ಭಯೋತ್ಪಾದಕರು, ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಮಾಡ್ತಿದ್ರೋ ಅವರ ವಿರುದ್ಧವಾಗಿ ನಾವು ಇವತ್ತಿನ ದಿವಸ ಸೇಡು ತೀರಿಸಿಕೊಳ್ಳುವ ಕೆಲಸ ಮಾಡಿದ್ದೇವೆ. ಅವರೆಲ್ಲೆಲ್ಲಿ ಅಡಿಗೆ ಕುಳಿತಿರ್ತಾರೆ ಅವರ ಅಡುಗುದಾಣಗಳನ್ನ ಟಾರ್ಗೆಟ್ ಮಾಡಿ 9 ಸ್ಥಳಗಳಲ್ಲಿ ನೂರಾರು ಭಯೋತ್ಪಾದಕರನ್ನ ಇವತ್ತು ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಸೈನಿಕರು ಮಾಡಿದ್ದಾರೆ. ನಮ್ಮ ಸೈನಿಕರಿಗೆ ಜೊತೆಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಕ್ಕಂಥ, ಜೊತೆಗೆ ಮೋದಿಜಿ ಅವರು ಇವತ್ತು ದಿಟ್ಟತನವನ್ನ ತೋರಿಸಿ ಯಾವ ರೀತಿ ಇವತ್ತು ಯುದ್ಧ, ನಮ್ಮದು ಇನ್ನೂ ಯುದ್ಧ ಪ್ರಾರಂಭವೇ ಆಗಿರಲಿಲ್ಲ, ಆದರೂ ಕೂಡ ಅದನ್ನ ಬೇರೆಯವರು ಯುದ್ಧ ಅಂತ ಕರೆದ್ರು. ಆದ್ರೆ ನನಗೆ ನೋವಾಗ್ತಕ್ಕಂಥ ಸಂದೇಶ, ಒಂದು ವಿಷಯ ಏನಂತಂದ್ರೆ ಪಾಕಿಸ್ತಾನ ಕೇಳಬೇಕಾದ ಪ್ರಶ್ನೆಗಳನ್ನ ಕಾಂಗ್ರೆಸ್ನವರು ಕೇಳುತ್ತಿದ್ದಾರೆ. ಇದು ವಿಪರ್ಯಾಸ. ಪಾಕಿಸ್ತಾನದವರು ಪ್ರಶ್ನೆ ಕೇಳಬಹುದು ನಮ್ಮನ್ನ, ಆದ್ರೆ ಕಾಂಗ್ರೆಸ್ನವರು ಏನ್ ಪ್ರಶ್ನೆ ಕೇಳೋದು? ಅವಿವೇಕಿಗಳು ಕೇಳ್ತಾರೆ 22ರಿಂದ 13ರವರೆಗೆ ಪ್ರಧಾನಮಂತ್ರಿಗಳು ಎಲ್ಲಿದ್ರು ಅಂತ. ನಿಮಗೆ ಕಣ್ಣಿರ್ಲಿಲ್ಲ, ನಿಮಗೆ ಕಿವಿ ಇರ್ಲಿಲ್ಲ, ನಿಮಗೆ ಪತ್ರಿಕೆಗಳು ಓದಕ್ ಬರಲಿಲ್ವಾ? ಏನಾಗಿದೆ ನಿಮಗೆ? ನಿಮ್ಮ ನಾಲಿಗೆಯನ್ನ ಬಿಗಿ ಹಿಡಿದ ಕೆಲಸ ಮಾಡಿ. ಇಲ್ಲ ಅಂತಂದ್ರೆ ನೀವು ಪಾಕಿಸ್ತಾನವನ್ನೇ ಬೆಂಬಲಿಸಿ ಅವ್ರ ಜೊತೆಯಲ್ಲೇ ಇರಿ. ಕೆಲವು ಸಾರಿ ಮುಖಂಡರು ಮಾತಾಡೋದನ್ನು ನೋಡಿದ್ದೇವೆ, ಸದನದಲ್ಲೂ ಕೂಡ ಮಾತಾಡ್ತಾರೆ. ಪಾಕಿಸ್ತಾನ ನಮಗೆ ಶತ್ರು ರಾಷ್ಟ್ರ ಅಲ್ಲ ಅಂತ ಕೂಡ ಮಾತಾಡ್ತಾರೆ. ಅಂದ್ರೆ ನಿಮ್ಮ ಮಿತ್ರ ರಾಷ್ಟ್ರವೇ ಇಟ್ಕೊಳ್ಳಿ, ನೀವು ಪಾಕಿಸ್ತಾನದ ಜೊತೆಯಲ್ಲೇ ಇರಿ. ಆದರೆ ಪಾಕಿಸ್ತಾನದ ಏನಾದ್ರೂ ಇನ್ನು ಮುಂದೆ ನಮ್ಮ ಸೈನಿಕರನ್ನಾಗ್ಲಿ ಸಾರ್ವಜನಿಕರನ್ನಾಗ್ಲಿ ಒಂದು ಒಳಗಡೆ ಬಂದು ಒಬ್ಬರನ್ನ ಮುಟ್ಟಿದ್ರೂ ಕೂಡ ನಿಮ್ಮ ಒಂದೊಂದು ಎಲುಬುಗಳನ್ನು ಕೂಡ ನಾವು ಎಣಿಸ್ಬೇಕಾಗತ್ತೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸೈನ್ಯ ಇದೆ, ಸಿದ್ಧರಾಗಿ ನಿಂತಿದ್ದಾರೆ. ಯಾವತ್ತೂ ಕೂಡ ಇನ್ನು ಮುಂದೆ ನೀವು ಬರ್ಲಿಕ್ಕೆ ಆಗೋದಿಲ್ಲ, ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಆದ್ರೆ ಇದಕ್ಕೆ ಹೋಲಿಕೆ ಮಾಡಿ ಇಂದಿರಾ ಗಾಂಧಿ ಅವರ ಬಗ್ಗೆ ಬಹಳ ಮಾತಾಡ್ತಾರೆ. ನಾನು ಕೇಳ್ತೇನೆ, ಇಂದಿರಾ ಗಾಂಧಿ ಅವರು ಏನು ಯುದ್ಧ ಮಾಡಿದ್ರು? ಆವತ್ತು ಪಾಕಿಸ್ತಾನ ನಮ್ಮ ಮೇಲೆ ಬಂದಿರಲಿಲ್ಲ. ಆವತ್ತು ನಡೆದಿದ್ದು ಬಾಂಗ್ಲಾದೇಶದ ಮೇಲೆ ಅವರು ಯುದ್ಧ. ಆದ್ರೆ ಮಧ್ಯಪ್ರವೇಶ ಮಾಡಿ 93,000 ಸೈನಿಕರನ್ನ ಹಿಡಿದಿಟ್ರಲ್ಲ, ಯಾಕೆ ಬಿಟ್ರೆ? ನಿಮಗೆ ತಾಕತ್ತಿರ್ಲಿಲ್ವಾ? ಅವ್ರನ್ನ ಹಿಡ್ಕೊಂಡು POK ನಮಗೆ ವಾಪಸ್ ಕೊಡಿ ಅನ್ನೋದು ತಾಕತ್ತಿರ್ಲಿಲ್ವಾ? ನೀವು ಮಾಡಿದ ಒಂದೊಂದು ತಪ್ಪುಗಳು ಇವತ್ತು ನಮ್ಮ ಜನ ಬೆಲೆ ಕೊಡ್ತಕ್ಕಂತ ಕಾರ್ಯ ಆಗ್ತಾ ಇದೆ. ನೀವು ಮಾಡಿದ ತಪ್ಪುಗಳನ್ನ ಇನ್ನೂ ತಿದ್ದುವ ಕೆಲಸವನ್ನ ಮೋದಿಜಿ ಅವರು ಮಾಡ್ತಿದ್ದಾರೆ. ನೀವು ಅವತ್ತು ತಪ್ಪು ಮಾಡಿಲ್ಲ ಅಂತಂದ್ರೆ ಈ ದೇಶ ಸುಭಿಕ್ಷವಾಗಿರ್ತಿತ್ತು. ಆದ್ರೆ ಇನ್ನು ಮುಂದೆ ಇರ್ಲಿಕ್ಕೆ ನೀವು ಸಾಧ್ಯ ಇಲ್ಲ. ನೀವೆಲ್ಲ ಪಾಕಿಸ್ತಾನದ ಪರವಾಗಿರ್ತಕ್ಕಂಥವ್ರು ಯುದ್ಧ ಬೇಡ ಅಂತೀರಿ. ನಿಲ್ಲಿಸಿದ ಮೇಲೆ ಇಂದಿರಾ ಗಾಂಧಿ ಅವರಷ್ಟು ಕೂಡ ನಿಮಗೆ ತಾಕತ್ತಿರಲಿಲ್ಲ ಅಂತೀರಿ. ನಮ್ಮ ತಾಕತ್ತು ಏನು ಅನ್ನೋದು ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ. ಎಲ್ಲರನ್ನೂ ಎಕ್ಸ್ಪೋಸ್ ಮಾಡಿದ್ದೀವಿ. ಕಾಂಗ್ರೆಸ್ ಇವತ್ತು ಮುಚ್ಚಿಕೊಂಡು ಕೂತ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆ. 26 ಭಾರತೀಯರು ಕೊಂದಂತ ಭಯೋತ್ಪಾದಕರಲ್ಲಿ ಅನ್ನೋ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನೋಡಿ, ಇಮ್ಮೆಚೂರ್ ಸ್ಟೇಟ್ಮೆಂಟ್ಗಳಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ. ಅವರ ಸ್ಥಾನದಲ್ಲಿ ನಾನಿದ್ದಿದ್ರೆ ಇಂಥ ಪ್ರಶ್ನೆಯನ್ನ ನಾನು ಯಾವತ್ತೂ ಕೇಳ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಾನು ಕೆಟ್ಟದಾಗಿ ಮಾತಾಡೋ ಸಮಯ ಅಲ್ಲ ಇದು. ಅವರಿಗೆ ತಕ್ಕ ಉತ್ತರವನ್ನು ನಾನು ಕೊಡಬಲ್ಲೆ. ಆದ್ರೆ ಕೆಲವರ ಪ್ರಶ್ನೆಗಳು ಅದು ಪಾಕಿಸ್ತಾನದ ಪರವಾಗಿದೆ. ನಿನ್ನೆ ತಾನೇ 3 ಜನ ಸತ್ತು ಬಿದ್ರಲ್ಲ, ನಿಮಗೆ ಕಣ್ಣುಗಳು ಕಾಣ್ಲಿಲ್ವಾ? ನಿಮ್ಮ ಕಣ್ಣುಗಳಿಗೆ ಏನಾದ್ರೂ ಆಪರೇಷನ್ ಆಗಿದೆಯಾ? ನಿಮಗೆಲ್ಲ ಒಂದು ಆಸ್ಪತ್ರೆ ತೆರೀಬೇಕು, ವಿಶೇಷ ಆಸ್ಪತ್ರೆ ಅಂತ ಅನಿಸ್ತಾ ಇದೆ ಈಗ ಚಿಕಿತ್ಸೆಗಾಗಿ. ಆದ್ರಿಂದ ನೀವು ಚಿಕಿತ್ಸೆ ಪಡ್ಕೊಂಡು ಬರೋದು ಒಳ್ಳೆಯದು. ದೇಶದ ವಿರುದ್ಧ
ಏನಾದ್ರೂ ನೀವು ಇನ್ನು ಮುಂದೆ ಕೆಟ್ಟದಾಗಿ ಮಾತಾಡಿದ್ದಾದ್ರೆ ಜನ ನಿಮ್ಮ ನಾಲಿಗೆ ಇಲ್ಲದಂತೆ ಮಾಡಬಹುದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ.